ಹಾಯ್ ಎಲ್ರಿಗೂ ಎ.ಒ.ಸಿ ನವೋದಯ ಕೋಚಿಂಗ್ ಆಪ್ಗೆ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಲ್ಲಿ ಮುಖ್ಯವಾದ ಟಾಪಿಕ್ ಯಾವುದಂದ್ರೆ ಲಸಾಅ ಮತ್ತು ಮಸಾಅ ಅಂತ ಹೇಗೆ ಕರಿತೀವಿ. ಈ ಭಾಗದಿಂದ ಹಲವಾರು ಪ್ರಶ್ನೆಗಳು ಬರ್ತಾವೆ. ಆದ್ರಿಂದ ಏನು ಮಾಡೋಣ ಅಂದ್ರೆ ಈ ಟಾಪಿಕ್ ಬರುವಂತ ಒಂದಿಷ್ಟು ಮೂಲಭೂತ ಅಂಶಗಳನ್ನ ಇಂದಿನ ತರಗತಿ ಒಳಗೆ ತಿಳ್ಕೊಳೋಣ. ಆ ಮೂಲಭೂತ ಅಂಶಗಳು ಯಾವುವು ಅಂತ ಹೇಗೆ ನೋಡೋದಾದ್ರ ಅವುಗಳನ್ನ ಏನಂತ ಕರಿತೇವೆ ನಾವು? ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತ ಹೇಗೆ ಕರಿತೇವೆ. ಏನು? ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತ ಹೇಗೆ ಕರಿತೇವೆ. ಮೊದಲನೇದಾಗಿ ಏನ್ ಮಾಡೋಣ ಅಂದ್ರ ಅಪವರ್ತನಗಳು ಅಂದ್ರೆ ಏನಂತ ಹೇಗೆ ನೋಡೋಣ ಅಂತ. ಏನ್ ಮಾಡೋಣ? ಅಪವರ್ತನಗಳು ಅಂದ್ರೆ ಏನಂತ ಹೇಗೆ ಮೊದಲನೇದಾಗಿ ನೋಡೋಣ ಅಂತ. ಇದಕ್ಕ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೋಗ್ತೀನಿ. ಏನಪ್ಪಾ ಅಂತಂದ್ರ ಒಂದು ಸಂಖ್ಯೆಯನ್ನು ತಗೋಣಂತ. ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ಆ ಸಂಖ್ಯೆ ಬೇರೆ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಾ ಅಂತ ಹೇಗೆ ನೋಡೋಣಂತ. ಮೊದಲನೇದಾಗಿ ಒಂದು ಸಂಖ್ಯೆಯನ್ನು ತಗೋತೀನಿ. ಯಾವ್ದಂದ್ರ 4 ತಗೋತ್ ನಾನು. ಈ 4 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಾ ನೋಡೋಣಂತ. ಮೊದಲನೇದಾಗಿ 1ರಿಂದ ಭಾಗ ಹೋಗುತ್ತಾ? ಹೌದಾ? ಎಷ್ಟರಲ್ಲಿ? 1 4 4 4 ವಿಶೇಷವಾಗಿ ಭಾಗ ಹೋಯ್ತು. ಅದೇ ರೀತಿ 2ರಿಂದ ಭಾಗ ಹೋಗುತ್ತಾ ನೋಡೋಣ. 2 2 4 ಇದು ಕೂಡ ವಿಶೇಷವಾಗಿ ಭಾಗ ಹೋಯ್ತು. ಅದೇ ರೀತಿ 3ರಿಂದ ಭಾಗ ಹೋಗುತ್ತಾ ಇಲ್ಲಿ ನೋಡೋಣ. ಎಷ್ಟು? 3 ಮಗೆ 4 ಐತಿ? ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? 4ಕ್ಕಿಂತ ಸಣ್ಣ ಸಂಖ್ಯೆ 3 ಮಗೆ ಯಾವ್ದೈತಿ ನೋಡ್ಬೇಕಾಗತ್ತ. ಯಾವ್ದೈತಿ? 3. ಹೌದಿಲ್ಲ? ಅದು ಎಷ್ಟರಲ್ಲೇ? 3 1 3 ಅಂದಾಗ ಇಲ್ಲಿ ಏನ್ ಉಳಿತು? ಶೇಷ 1 ಉಳಿತು. ಅದೇ ರೀತಿ 4ರಿಂದ ಭಾಗ ಹೋಗುತ್ತೆ 4 ಎಷ್ಟರಲ್ಲೇ? 4 1 4. 1ರಿಂದ 2ರಿಂದ 3ರಿಂದ 4ರಿಂದ ಈ 4 ಮಗ್ಗಿಯಿಂದ ಗಮನಿಸಿದಾಗ 1 ಅದೇ ರೀತಿ 2 4 ಈ 3 ಸಂಖ್ಯೆಯಿಂದ 4 ಏನಾಗೈತಿ? ನಿಶೇಷವಾಗಿ ಭಾಗ ಹೋಗೈತಿ. ಆದ್ರೆ 3ಲಿತ್ತ ಭಾಗ ಹೋಗಿಲ್ಲ. ಅಂದ್ರ ಅಪವರ್ತನಗಳು ಅಂದ್ರೆ ಏನಂದ್ರ ಕೊಟ್ಟಂತ ಯಾವ್ದೋ ಒಂದು ಸಂಖ್ಯೆನ, ಇಲ್ಲಿ ಕೊಟ್ಟಂತ ಸಂಖ್ಯೆ ಯಾವ್ದೈತಪ್ಪ? ಇಲ್ಲಿ 4 ಐತಿ. ಹೌದಾ? ಈ ಕೊಟ್ಟಂತ ಸಂಖ್ಯೆಯನ್ನ ಯಾವ ಸಂಖ್ಯೆ ಬೇರೆ ಯಾವ ಸಂಖ್ಯೆ ನಿಶೇಷವಾಗಿ ಭಾಗಿಸ್ತೈತಲ್ಲ, ಯಾವ ಸಂಖ್ಯೆ ನಿಶೇಷವಾಗಿ ಭಾಗಿಸ್ತದಲ್ಲ ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವಿ? ಅಪವರ್ತನಗಳು ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ಇಲ್ಲಿ 4ರ ಅಪವರ್ತನಗಳು ಯಾವ ಅದು? ಇಲ್ಲಿ 1 2 4 ಹೌದು. ಇವೆ 3 ಏನದು? ಇಲ್ಲಿ 4ರ ಅಪವರ್ತನಗಳು. ಅದು 3 ಯಾಕಾಗಲ್ಲ? ಅದು ನಿಶೇಷವಾಗಿ ಭಾಗ ಹೋಗಿಲ್ಲ. ಹೌದಿಲ್ಲ? ಇಂತ ಭಾಗ ಹೋಗ್ಲಿಕ್ಕಂದ್ರೆ ಅದನ್ನ ಏನಂತ ಅದು ಏನು? 4ರ ಅಪವರ್ತನ ಅಲ್ಲ. ಅಂದ್ರ ಇಲ್ಲಿ ಯಾವ ಕೊಟ್ಟಂತ ಒಂದು ಸಂಖ್ಯೆ ನಿಶೇಷವಾಗಿ ಭಾಗಿಸ್ತಿತ್ತಂದ್ರ ಅಂತಹ ಸಂಖ್ಯೆಗಳನ್ನ ಏನಂತೆ ನಾವು? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರ ಮೊದಲನೇದಾಗಿ ಏನ್ ಮಾಡೋಣ ಅಂದ್ರೆ ನಾವು ಅಪವರ್ತನಗಳು ಅಂದ್ರೆ ಏನಂತ ಹೇಗೆ ನೋಡೋಣಂತ. ಏನೈತಪ್ಪ ಅಪವರ್ತನ ಅಂತಂದ್ರ ಒಂದು ಸಂಖ್ಯೆಯನ್ನ ಏನು? ಯಾವುದೋ ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಅಥವಾ ನಿಶೇಷವಾಗಿ ಭಾಗಿಸುವ ಎಲ್ಲಾ ಸಂಖ್ಯೆಗಳನ್ನ ಏನು? ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಅಥವಾ ನಿಶೇಷವಾಗಿ ಭಾಗಿಸುವ ಎಲ್ಲಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹೌದು, ಗೊತ್ತಾತ್ ನಿಮ್ಗ? ಯಾವುದೊಂದು ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಯನ್ನ ಬೇರೆ ಯಾವುದೋ ಒಂದು ಸಂಖ್ಯೆಯನ್ನು ನಿಶೇಷವಾಗಿ ಅಂದ್ರ ನಿಶೇಷ ಅಂದ್ರೆ ಇಲ್ಲಿ 0 ಬರುವವರೆಗೇನು ಭಾಗಿಸ್ತಿತ್ತಂದ್ರ ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಇದಕ್ಕ ಒಂದಿಷ್ಟು ಎಕ್ಸಾಂಪಲ್ನ ನಾವು ನೋಡೋಣಂತ. ಏನಪ್ಪ ಎಕ್ಸಾಂಪಲ್ ಅಂದ್ರ ಮೊದಲನೇದಾಗಿ ನಾವು 12ರನ್ನ ತಗೊಂಡಿನ. 12ರ ಅಪವರ್ತನಗಳು ಯಾವ ಹೋಗ್ಯಾವ ಇಲ್ಲಿ? 1 2 3 4 6 ಮತ್ತ 12. ಈ ಎಲ್ಲಾ ಸಂಖ್ಯೆಗಳಿಂದ 12 ನಿಶೇಷವಾಗಿ ಭಾಗ ಹೋಗುತ್ತಾ? ಹೌದಿಲ್ಲ? ಭಾಗ ಹೋಗುದ್ರಿಂದ ನಾವು ಏನಂತ ಕರಿತೀವಿ? 12ರ ಅಪವರ್ತನಗಳು ಯಾವ ಅಂತ ಕರಿತೀವಿ? 1 2 3 4 6 12 ಈ ಎಲ್ಲಾ ಸಂಖ್ಯೆಗಳು 12ರ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದ್ರ 10ರ ಅಪವರ್ತನಗಳು. ಏನು? 10ರ ಅಪವರ್ತನಗಳು ಯಾವುವು? 1 2 5 10. ಏನು? 1 2 5 10 ಈ 4 ಸಂಖ್ಯೆಗಳು 10ರ ಅಪವರ್ತನಗಳು ಅಂತ ಹೇಗೆ ಕರಿತೇವೆ ನಾವು. ಹೌದಾ?
ನೋಡ್ರಿ, 1ರಿಂದ 10 ಭಾಗಿಸ್ಬೋದು. ಎಷ್ಟರಲ್ಲೇ? 1 ಹತ್ತಲೆ 10 ನಿಶೇಷವಾಗಿ ಭಾಗೋಯ್ತು, 0 ಬಂತು, 1 10ರ ಅಪವರ್ತನ ಅನ್ನೋದು ಗೊತ್ತಾಯ್ತು. ಅದೇ ರೀತಿ 2 ನೋಡೋಣಂತ. 2 5ಲೆ 10 ಇದು ಕೂಡ ಏನಾಯ್ತು? ನಿಶೇಷವಾಗಿ ಭಾಗೋಯ್ತು. ಆದ್ರಿಂದ ನಾವು 2 ಕೂಡ ಏನಂತ ಕರಿತೀವಿ? 10ರ ಅಪವರ್ತನ ಅಂತ ಹೇಗೆ ಕರಿತೀವಿ. ಅದೇ ರೀತಿ 5 ಕೂಡ ಹೌದು ಅಲ್ಲ ಅಂತ ಹೇಗೆ ನೋಡೋಣಂತ. 5 2ಲೆ 10 ಇದು ಕೂಡ ಏನಾಯ್ತು ನಮ್ಗ? ನಿಶೇಷವಾಗಿ ಭಾಗೋಯ್ತು. ಅದು ಕೂಡ ಆದ್ರಿಂದ ಏನಾಯ್ತು ನಮ್ಗ? 10ರ ಅಪವರ್ತನ 5 ಕೂಡ ಹೌದು. ಹೊಳ್ಳಿ ಮತ್ತ್ 10 ಕೂಡ ಅಂತ ಹೇಗೆ ಐತಿ. 10ನ್ನ ಭಾಗಿಸಿ ನೋಡೋಣ. 10 1ಲೆ 10 ಇದು ಕೂಡ ಏನಾಯ್ತು ನಮ್ಗ? ನಿಶೇಷವಾಗಿ ಭಾಗೋಯ್ತು. ಹೌದಿಲ್ಲ? ಅಂದಾಗ ಈ 10 ಕೂಡ ಏನಾಯ್ತು? 10ರ ಅಪವರ್ತನ ಆಯ್ತು. ಹೌದಿಲ್ಲ? ಅಂದಾಗ ಇವೆಲ್ಲ 4 ನೋಡ್ರಿ, 4 ಸಂಖ್ಯೆಗಳೇನಾಗ್ಯಾವು? ನಿಶೇಷವಾಗಿ ಭಾಗಿಸ್ಯಾವ. ಅಂದ್ರೆ ಏನು? 0 ಬರುವವರೆಗೂ ಭಾಗಿಸ್ಯಾವ. ಹೌದಿಲ್ಲ? ಇಂತಹ ಭಾಗಿಸುವ ಎಲ್ಲ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರೆ 10ರ ಅಪವರ್ತನಗಳಲ್ಲಿ ಯಾವ್ಯಾವುದು? 1 2 5 ಮತ್ತು 10 ಈ ಎಲ್ಲ ಸಂಖ್ಯೆಗಳನ್ನ ಏನಂತ ಕರೆದೆ ನಾವು? 10ರ ಅಪವರ್ತನಗಳು ಅಂತ ಹೇಗೆ ಕರೆದೇವೆ. ಇದೇ ತರ ಇನ್ನೊಂದು ಎಕ್ಸಾಂಪಲ್ ನ ನೋಡೋದಾದ್ರ 15ರ ಅಪವರ್ತನಗಳು ಯಾವುವು ಅಂತ ಹೇಗೆ ನೋಡೋದಾದ್ರ 1 3 5 15 ಈ 4 ಸಂಖ್ಯೆಗಳು ಏನಾಗ್ಯಾವು? ಯಾವ 4? 1 3 5 15 ಈ 4 ಸಂಖ್ಯೆಗಳೇನಾಗ್ಯಾವು? 15ರ ಅಪವರ್ತನಗಳಾಗ್ಯಾವ. ಒಂದ್ಸರಿ ಇವು ಹೌದು ಅಲ್ಲ ಅಂತ ಹೇಗೆ ಪರೀಕ್ಷೆ ಮಾಡಿ ನೋಡ್ರಿ. ಏನ್ ಮಾಡಿದೆ ನಾವು? ಅಪವರ್ತನಗಳು ಅಂದ್ರೆ ಏನಂತ ಹೇಗೆ ನಮ್ಗೆ ಗೊತ್ತಾಯ್ತು. ಹೌದಿಲ್ಲ? ಅಪವರ್ತನಗಳಂದ್ರೆ ಏನು? ಮತ್ತೊಂದ್ಸಲ ನೋಡೋಣ. ಯಾವುದೇ ಒಂದು ಕೊಟ್ಟಂತ ಸಂಖ್ಯೆಯನ್ನ, ಇದು ಒಂದು ಸಂಖ್ಯೆ ಐತಿ, ಕೊಟ್ಟಂತ ಒಂದು ಸಂಖ್ಯೆಯನ್ನ, ಈ ಸಂಖ್ಯೆ ಏನೇನ್ ಮಾಡ್ಬೇಕು? ಅದನ್ನ ನಿಶೇಷವಾಗಿ ಭಾಗಿಸ್ಬೇಕು. ಯಾವ ನಿಶೇಷ ಅಂದ್ರೆ ಏನು? 0 ಬರುವವರೆಗೂ ಭಾಗಿಸುವಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಅಂತ ಹೇಗೆ ನಾವು ಕರಿತೇವೆ. ಅದೇ ರೀತಿ ಇನ್ನೊಂದು ಟಾಪಿಕ್, ಇನ್ನೊಂದು ಚಿತ್ರವನ್ನು ತೋರಿಸ್ತೀನಿ. ಈ ಚಿತ್ರವನ್ನು ಸ್ವಲ್ಪ ಗಮನಿಸ್ರಿ. ಚಿತ್ರ ನೋಡ್ರಿ. ನಿಮ್ಮ ತರಗತಿ ಒಳಗ ಅಪವರ್ತನ ವೃಕ್ಷ ಅಂತ ಹೇಗೆ ಕಲ್ತಿರ್ತೀರಿ ನೀವು. ಅಪವರ್ತನ ವೃಕ್ಷ ಅಂತ ಕಲ್ತಿರ್ತೀರಿ. ಅಂದ್ರೆ ಏನು? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳನ್ನ ಗುಣಿಸಿದಾಗ ಅದು ಏನಾಗಿರ್ಬೇಕು? ಕೊಟ್ಟಂತ ಅಪವರ್ತನಗಳನ್ನು ಗುಣಿಸ್ಕೋತ ಏನ್ ಮಾಡ್ಬೇಕು ನಾವು? ಕೊಟ್ಟಂತ ಸಂಖ್ಯೆಯನ್ನ ಭಾಗಿಸ್ಬೇಕಾಗಿರ್ತೈತಿ. ಹೌದಿಲ್ಲ? ಇಂಥವನ್ನ ನಾವು ಏನು ವೃಕ್ಷದ ರೀತಿ ಬರಿತೀವಿ. ಅಂದ್ರೆ ವೃಕ್ಷದ ಅಂದ್ರೆ ಏನು? ಒಂದು ಸಂಖ್ಯೆ ಇರ್ತದ. ಅಂದ್ರ ಇನ್ನೊಂದು ಮುಖ್ಯವಾದ ಅಂಶ ಯಾವ್ದಂತಂದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಿಂತ ಅಪವರ್ತನಗಳು ಏನಾಗಿರ್ತಾವು? ಕಮ್ಮಿ ಇರ್ತಾವ. ಅವು ಕೊಟ್ಟಂತ ಸಂಖ್ಯೆ ಏನಾಗಿರ್ತೈತಿ? ದೊಡ್ಡದಿರ್ತೈತಿ. ಅದರ ಬಂದಂತ ಅಪವರ್ತನಗಳು ಏನಿರ್ತಾವ? ಚಿಕ್ಕದಾಗಿರ್ತಾವ ಅಥವಾ ಅದಕ್ಕೆ ಸರಿ ಸಮಾನ ಆಗಿರ್ತಾವ. ಹೌದಿಲ್ಲ? ನಾವು ಒಂದಿಷ್ಟು ಎಕ್ಸಾಂಪಲ್ ನ ನೋಡಿದೇವಿ. 4 ಮೊದಲು ನೋಡಿದೇವಿ. 4ರ ಅಪವರ್ತನಗಳು ಯಾವಾಗಿದ್ದು? 1 2 ಮತ್ತು 4. ಹೌದಿಲ್ಲ? ನೋಡ್ರಿ, 4ಕ್ಕಿಂತ ಯಾವ 3 ಸಂಖ್ಯೆಗಳು ದೊಡ್ಡವಾಗಿಲ್ಲ. ಹೌದು? 1 ಸಣ್ಣದೈತಿ, 2 ಸಣ್ಣದೈತಿ, 4 ಅದಕ್ಕೆ ಸರಿ ಸಮ ಐತಿ, ದೊಡ್ಡ ಇಲ್ಲ. ಹೌದಿಲ್ಲ? ಅಂದ್ರ ಅಪವರ್ತನಗಳ ಕೊಟ್ಟಂತ ಸಂಖ್ಯೆ ಅಪವರ್ತನಗಳು ಏನಾಗಿರ್ತಾವು? ಕೊಟ್ಟಂತ ಸಂಖ್ಯೆಗಿಂತ ಏನಾಗಿರ್ತಾವು? ಚಿಕ್ಕದಾಗಿರ್ತಾವ. ಹೌದಿಲ್ಲ? ಚಿಕ್ಕದಾಗಿರ್ತಾವಂದ್ರ ಇದು ಒಂಥರ ಹಿಂಗ ಏನಾಗುತ್ತ? ಮರದ ರೀತಿ ನಾವೇನು ಮರದ ಬೇರುಗಳ ರೀತಿ ಏನ್ ಮಾಡ್ಬೋದು ನಾವು? ಮರದ ಬೇರುಗಳು ಏನಾಗಿರ್ತಾವ? ಯಾವತ್ತು ಭೂಮಿ ಒಳಗ ಬೇರೆ 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 ದಿಕ್ಕಿನಲ್ಲಿ ಅಗಾಧವಾಗಿ ಹರಡಿರ್ತಾವ. ಹೌದಿಲ್ಲ? ಅದೇ ರೀತಿ ನಾವು ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳನ್ನು ಕೂಡ ನಾವು ಬರೀಬಹುದು. ಹೌದಾ? ಇಲ್ಲೊಂದು ಎಕ್ಸಾಂಪಲ್ ನ ಕೊಟ್ಟೆ. ಯಾವ್ದದು ಸಂಖ್ಯೆ? 36 ಅಂತೇಕೆ ಒಂದು ಸಂಖ್ಯೆ ಐತಿ. ಆ ಸಂಖ್ಯೆಯನ್ನ 4 9 ಅಂತ ತಗೋರಿ. 9 4 4 9 36, 9 4 36. ಹೌದಿಲ್ಲ? ಇವೆರಡು ಕೂಡ ಏನಾಗ್ಯಾವ ನಮಗ? 36ರ ಅಪವರ್ತನ ಆಗೈತಿ. ಹೌದಿಲ್ಲ? ಇದನ್ನ ಇನ್ನೊಂದಿಷ್ಟು ಸುಲಭ ರೂಪಕ್ಕೆ ನಾವು ತೆಗಿಬಹುದು. 4ರ ಅಪವರ್ತನಗಳನ್ನ ಯಾವ್ಯಾವ ಇಲ್ಲಿ? 2 ಇಂಟು 2 ಇದನ್ನ ಈ ರೀತಿ ಗುಣಿಸಬಹುದು. ಅದೇ ರೀತಿ 9ನ್ನ 3 ಇಂಟು 3 ಈ ರೀತಿ ಗುಣಿಸಬಹುದು. ಗುಣಿಸಿದಾಗ ಏನಾಗುತ್ತೆ? 9 ಸಿಗುತ್ತೆ. 3 ಇಂಟ್ಲೆ 3 3ಲೆ 9, 2 2ಲೆ 4. ಇದು ಪೂರ್ತಿ ಸುಲಭ ರೂಪಕ್ಕೆ ಬಂತು. ಇದಕ್ಕಿಂತ ಈ 2ನ್ನ ಯಾವ ರೀತಿ ಆದ್ರೆ ಇನ್ನೊಂದು ಭಾಗಿಸಬಹುದ ನಾವು? ಒಂದನ್ನು ಬಿಟ್ಟು ಬೇರೆ ಯಾವ್ದರ ಮಗ್ಗಿಯಿಂದ ಭಾಗಿಸಬಹುದು? 2ರಿಂದನೂ ಭಾಗಿಸಬಹುದು ಅಂತ ಹೇಳ್ಬಿಡ್ರಿ. ಇವ್ 2 ಬಿಟ್ಕೆ ಭಾಗಿಸಬಹುದು.
ಅದಕ್ಕಿಂತ ಸುಲಭ ರೂಪಕ್ಕೆ ಫಾರ್ ಎಕ್ಸಾಂಪಲ್ ನಾವು 4 ಕೊಟ್ಟೇವಲ್ಲ, 4 ಬಿಟ್ಟೇವಿ, 1 ಬಿಟ್ಟೇವಿ, ಇವೆರಡು ಬಿಟ್ಟಕ್ಕೆ ಭಾಗಿಸಿಲ್ಲ. ಅವು ಯಾವ್ರು ಭಾಗಿಸ್ಬೋದನು? ಭಾಗಿಸಕ್ ಸಾಧ್ಯ ಇಲ್ಲ. ಅಂದ್ರೇನು? ಇಲ್ಲಿ 2 2 ಅಂದ್ರ ಈ ಎಲ್ಲಾ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳಂತ ಹೇಗೆ ಕರಿತೀವಿ. 2 ಆಗಿರ್ಬೋದು, 3 ಆಗಿರ್ಬೋದು, 5, 2, 3, 5, 7 ಆಗಿರ್ಬೋದು, ಮತ್ತ 11, 13, 17 ಇದೇ ತರ ಹಲವಾರು ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಅಂದ್ರ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಎಂಬ ವಿಡಿಯೋ ಕ್ಲಿಪ್ ಒಳಗೆ ಏನೈತಿ ನಿಮ್ಗ ಅವಿಭಾಜ್ಯ ಸಂಖ್ಯೆಗಳು ಯಾವುದವು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೈತಿ, ಹೌದಿಲ್ಲ? ಅದನ್ನ ಇನ್ನೊಂದ್ಸಲ ನೋಡ್ಕೊರಿ ನೀವು. ಅವಿಭಾಜ್ಯ ಸಂಖ್ಯೆಗಳ ಯಾವುವು, ಅವಿಭಾಜ್ಯ ಸಂಖ್ಯೆಗಳ ಅಂದ್ರೆ ಏನು ಅಂತ ಹೇಗೆ ನಿಮ್ಗೆ ಗೊತ್ತಾಗುತ್ತೆ. ಏನಪ್ಪ ಅವಿಭಾಜ್ಯ ಸಂಖ್ಯೆ ಅಂದ್ರ ಒಂದರಿಂದ ಅಥವಾ ಅದೇ ಸಂಖ್ಯೆಯಿಂದ ಒಂದರಿಂದ ಅಥವಾ ಅದೇ ಸಂಖ್ಯೆಯಿಂದ ಭಾಗ ಹೊಕ್ಕಿತ್ತಂದ್ರ ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ, ಹೌದಿಲ್ಲ? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಈ ಎಲ್ಲ ಬೇಕಾದ್ರೆ ನೋಡ್ರಿ, ಎರಡನ್ನ ನೋಡೋಣಂತ, ಹೌದಾ? ಈ ಎರಡನ್ನ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಿದ್ದು? ಒಂದರಿಂದ ಭಾಗ ಹೋಗುತ್ತಾ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆ, ಹೌದಿಲ್ಲ? ಒಂದರಿಂದ ಭಾಗಿಸ್ಬೋದು, ಅದೇ ರೀತಿ 2ರಿಂದ ಭಾಗಿಸ್ಬೋದು, ಅದೇ ರೀತಿ ಮತ್ತೆ ಬೇರೆ ಯಾವ್ದಾರ ಮಗ್ಗಿಯಿಂದ ಭಾಗಿಸಕ್ಕಾಗುತ್ತಾ? ಆಗಲ್ಲ, ಹೌದಿಲ್ಲ? ಅಂದ್ರೆ ಏನು? ಒಂದು ಅಥವಾ ಅದೇ ಮಗ್ಗಿಯಿಂದ ಅದೇ ಸಂಖ್ಯೆಯಿಂದ ಭಾಗ ಹೊಕ್ಕಿತ್ತಂದ್ರೆ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಗೆ ಕರಿತೇವೆ, ಹೌದಿಲ್ಲ? ಅಂತಹ ಅವಿಭಾಜ್ಯ ಸಂಖ್ಯೆಗಳ ಗುಣಕಗಳನ್ನ, ಆ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತ ಅಪವರ್ತನಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಏನು? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರ 36ರ ಅವಿಭಾಜ್ಯ ಅಪವರ್ತನಗಳು ಯಾವ ಅದಾವ ಇಲ್ಲಿ? 2 × 2 × 3 × 3 ನೋಡ್ರಿ, ಗುಣಿಸಿ ನೋಡ್ರಿ ಬೇಕಂದ್ರೆ. 2 2 4, 4 3 12, 12 3 36, ಹೌದಿಲ್ಲ? 36 ಬಂತು. ಅಂದ್ರೆ 36ರ ಅವಿಭಾಜ್ಯ ಅಪವರ್ತನಗಳು ಯಾವುದಿಲ್ಲ ಗುಣಕಗಳ ಗುಣಿಸಿದಾಗ 2 × 2 × 3 × 3, ಹೌದಿಲ್ಲ? ಇದು ಯಾವುದು ನಾವು ವೃಕ್ಷದ ರೂಪದೊಳಗೆ ಬರೀಬಹುದು. ಅಂದ್ರ ಗಿಡದ ಬೇರುಗಳ ರೀತಿ ನಾವೆಲ್ಲ ಈ ಎಕ್ಸಾಂಪಲ್ನ ತಿಳ್ಕೊಂಡೇವಿ, ಹೌದಿಲ್ಲ? ಹಾಗಾದ್ರ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಏನು ಅಂತ ಮೊದಲನೇದಾಗಿ ನೋಡೋಣಂತ. ಏನಪ್ಪ ಅವಿಭಾಜ್ಯ ಅಪವರ್ತನಗಳು ಅಂತ ನೋಡೋದಾದ್ರ ಸಂಖ್ಯೆಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ, ಸಿಂಪಲ್ ಇದು. ಏನು? ಸಂಖ್ಯೆಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ಅಂದ್ರ ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ನಾವು 36ರ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿದೇವಿ. 2 2 3 × 3, ಹೌದಲ್ಲ? ಇವು ಎಲ್ಲವೂ ಏನಾಗ್ಯಾವ ನಮಗೆ? ಇವು 36ರ ಅವಿಭಾಜ್ಯ ಅಪವರ್ತನಗಳಾಗಿದ್ದು, ಹೌದಿಲ್ಲ? ಅಂದ್ರ ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಯಾವ ರೂಪದೊಳಗಿರಬೇಕು? ಅವಿಭಾಜ್ಯ ಸಂಖ್ಯೆಯ ರೂಪದೊಳಗಿದ್ದವು ಅಂದ್ರ ಅಂತಹ ಸಂಖ್ಯೆಗಳ ಗುಣಕಗಳನ್ನ ನಾವು ಏನಂತ ಕರಿತೇವಿ? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ಕರಿತೇವೆ. ಏನು? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ನಾವು ಕರಿತೇವೆ. ಇದಕ್ಕೊಂದಿಷ್ಟು ಎಕ್ಸಾಂಪಲ್ನ ನೋಡೋದಾದ್ರ 24 ಅಂತ ಹೇಗೆ ಒಂದು ಸಂಖ್ಯೆಯನ್ನು ತಗೊಂಡ. 24 ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಯಾವಂದ್ರ 2 × 2 × 2 × 3 ಅಂತ ಹೇಗೆ ನಾ ಹೇಳಕತ್ತೇನೆ, ಹೌದಾ? ನೋಡ್ರಿ, 2 2 4, ಹೌದಾ? 2 3 6, ಹೌದು? 4 6 24, ಹೌದು? 24ರ ಇದೇನದು? ಇವು ಅವಿಭಾಜ್ಯ ಅಪವರ್ತನಗಳದು, ಹೌದಿಲ್ಲ? ಇದನ್ನ ನಾವೇನು ಇವೇನಾದ್ರು ಎಲ್ಲ ಇವು ಅವಿಭಾಜ್ಯ ಅಪವರ್ತನಗಳಾದವು, ಹೌದಿಲ್ಲ? ಈ ಅಪವರ್ತನ ವೃಕ್ಷದ ರೂಪದೊಳಗೆ ಇದನ್ನ ಒಂದ್ಸಲ ಬರೋಕೆ ನೋಡೋಣಂತ, ಹೌದಾ? 24 ಅಂತ ಒಂದು ಸಂಖ್ಯೆ ಐತಿ. ಇದನ್ನ ನಾವು ಗುಣಿಸಿದಾಗ ಆ ಸಂಖ್ಯೆ ಬರೋಕು ಅವು ಏನಾಗಿರ್ಬೇಕು? ಅಪವರ್ತನಗಳು ಆಗಿರ್ಬೇಕು. ಅಂದ್ರೆ ಏನು? ಇದೇ ಸಂಖ್ಯೆಯಲ್ಲಿ ನೀನೇ ಬಿಡಿಸಿದೇವಲ್ಲ, 4 × 6, 6 4 ಇದು 4 6 ಅಥವಾ 6 4 24 ಬಂತು, ಹೌದಿಲ್ಲ? ಇದನ್ನ ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡ್ಬೋದು ನಾವು. ಏನು? 2 × 2, ಹೌದು? ಇದನ್ನು ಕೂಡ ನಾವು ಹೊಡಿಬಹುದು ಇನ್ನೊಂದ್ಸೂರು. ಏನೇನಂತ? 2 × 3, 2 3 6 ಅಂದ್ರ ಬಂದು ಇಲ್ಲಿ
ಈ ಎಲ್ಲ ಸಂಖ್ಯೆಗಳು ಏನಾಗ್ಯಾವ ಅವಿಭಾಜ್ಯ ರೂಪದೊಳಗೆ ಅದಾವ. ಗುಣಿಸಿದಾಗ ಏನ್ ಬರ್ತೈತಿ ನಮ್ಗೆ 24 ಸಿಗ್ತೈತಿ. ಹೌದಿಲ್ಲ? ಸಿಕ್ಕಂತ ಈ ಕೊಟ್ಟಂತ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ? 2 ಇಂಟು 2 ಇಂಟು 2 ಇಂಟು 3 ಈ ಎಲ್ಲ ಕೂಡ ಏನಾಗ್ಯಾವು 24ರ ಅವಿಭಾಜ್ಯ ಅಪವರ್ತನಗಳಾಗ್ಯಾವ. ಹೌದಿಲ್ಲ? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ 12ರ ಅವಿಭಾಜ್ಯ ಅಪವರ್ತನಗಳು ಏನು? 12ರ ಅವಿಭಾಜ್ಯ ಅಪವರ್ತನಗಳು ಏನು? 2 ಇಂಟು 3 ಇಂಟು 2 ಇದನ್ನ ನೀವು ಏನ್ ಮಾಡ್ರಿ ಅಪವರ್ತನ ವೃಕ್ಷದ ರೂಪದೊಳಗ ಒಂದ್ಸಲ ಬರ್ದಕ್ಕೆ ಸರಿ ಐತು ಇಲ್ಲೋ ಅಂತ ಚೆಕ್ ಮಾಡ್ರಿ. ಹೌದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಕ್ಕಿಂತ ಮುಂಚೆ ಇದನ್ನ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಡ್ತೀನಿ ನಾನು. ಈ ಎಕ್ಸಾಂಪಲ್ಸ್ನ ಒಂದೊಂದಾಗಿ ನಾವು ಅಪವರ್ತನ ವೃಕ್ಷದ ರೂಪದೊಳಗ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿನಂತ. ಹೌದಾ? ಫಸ್ಟ್ನೇ ಎಕ್ಸಾಂಪಲ್ನ ನೋಡೋಣಂತ. ಏನಿತ್ತು ಫಸ್ಟ್ನೇ ಎಕ್ಸಾಂಪಲ್ನ? 45 ಅಂತ ಒಂದು ಸಂಖ್ಯೆಯನ್ನು ಕೊಟ್ರ. ಎಷ್ಟು? 45. ಆ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನ ರೂಪದೊಳಗೆ ಬರೀಬೇಕಾಗಿತ್ತ. ಹೌದಾ? ಆದ್ರ ಅವ್ರ ಮೊದಲೇ ಸ್ಟೆಪ್ ಒಳಗೆ ಏನ್ ಮಾಡ್ಯಾರ? ಒಂದ್ ಸಂಖ್ಯೆಯನ್ನು ಕೊಟ್ರ. ಎಷ್ಟು? 5 ಕೊಟ್ರ. 5 ಕೊಟ್ರ ಅಂದ್ರ ಅದನ್ನ ಎಷ್ಟರಲ್ಲೇ ಗುಣಿಸಿದಾಗ 45 ಬರ್ಬೋದು? 5 9 ಹೌದಾ? 9 ಗುಣಿಸಿದಾಗ ಏನಾಗತ್ತೆ ನಮ್ಗ 45 ಸಿಗ್ತೈತಿ. ಹೌದಿಲ್ಲ? ಅಂದ್ರೆ ಏನ್ ಮಾಡೋಣ ನಾವಿಲ್ಲಿ 9 ಗುಣಿಸೋಣ. ಹೌದಾ? 5 9 45. ಆ ನಂತರ 5 ಭಾಗಿಸೋಣ. ಭಾಗ್ಸಕ್ ಬರ್ತೈತಿ? ಅದು ಒಂದು ಅಪವರ್ತನ ಐತಿ ಇಲ್ಲ? ಅದು 1ರಿಂದ ಮತ್ತು 5ರಿಂದ ಮಾತ್ರ ಏನೋ ಭಾಗವತ್ತು. ಉಳಿದಿದ್ದ ಯಾವುದೇ ಸಂಖ್ಯೆಯಿಂದ ನಿಶೇಷವಾಗಿ ಭಾಗವಲ್ಲ. ಅದಕ್ಕೇನು ಅದೊಂದೇನು ಅವಿಭಾಜ್ಯ ಸಂಖ್ಯೆ ಆಯ್ತು. ಅವಿಭಾಜ್ಯ ಸಂಖ್ಯೆ ಒಳಗೆ ಅದು ಐತಿ. ಅದೇ ರೀತಿ 9 ಐತೇನು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಸಂಖ್ಯೆ 9 ಅಲ್ಲ. ಹೌದಿಲ್ಲ? ಆದ್ರಿಂದ ಅದನ್ನ ನಾವು ಭಾಗಿಸಬಹುದಿನ? ಯಾವ್ಯಾವ ಮಗ್ಗಿಯಿಂದ ಭಾಗಿಸಬಹುದು 45 9ನ್ನ? 3 ಇಂಟು 3 ಇವೆರಡು ಮಾಡೋದ್ರಿಂದ 3 3 9 ಬರುತ್ತಿಲ್ಲ? ಹೌದಿಲ್ಲ? ಅಂದಾಗ ಇದು ವಿಶೇಷವಾಗಿ ಅವಿಭಾಜ್ಯ ಸಂಖ್ಯೆಗಳ ರೂಪದೊಳಗೆ ಬಂದು ಅಂದ್ರ 45ರ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಇಲ್ಲಿ? 5 ಇಂಟು 3 ಇಂಟು 3 ಈ 3 ಸಂಖ್ಯೆಗಳು ಏನಾದ್ರು ನಮಗಿಲ್ಲಿ 46ರ ಅವಿಭಾಜ್ಯ ಅಪವರ್ತನಗಳಾದವು. ಹೌದಿಲ್ಲ? ಅದೇ ತರ 24 ನೋಡೋಣಂತಪ್ಪ. ಏನು? 24 ನೋಡೋಣ. 24 ನೋಡ್ರಿ 8 ಕೊಟ್ರ ಅವ್ರೀಗ. ಫಸ್ಟ್ನೇ ಸ್ಟೆಪ್ ಒಳಗೆ ನಮ್ಗೆ ಏನ್ ಮಾಡ್ಯಾರ? 8 ಕೊಟ್ರ. ಹೌದಾ? 8 ಕೊಟ್ರ ಅಂದ್ರ ಎಷ್ಟರಲ್ಲಿ ಗುಣಿಸೋದ್ರಿಂದ 24 ಬರ್ತಪ್ಪ ಅಂತ ನೋಡ್ರಿ. 8 3 24 ಬರುತ್ತ. ಅಂದ್ರ ಈಚೆ ಕಡೆ ಸಂಖ್ಯೆ ಯಾವ್ದಾಗೈತಿ? 3 ಆಗೈತಿ. ಅಂದ್ರ ಆಚೆ ಕಡೆ ಅದು ಕಂಟಿನ್ಯೂ ಆಗಿಲ್ಲ. ಅದು ಬೇರ್ಗಳ ರೂಪದೊಳಗೆ ಅದು ಕಂಟಿನ್ಯೂ ಆಗಿಲ್ಲ. ಒಂದು ಸೈಡ್ ಅಷ್ಟೇ ಕಂಟಿನ್ಯೂ ಆಗೈತಿ. 8 ಸೈಡ್ 3 ಸೈಡ್ ಏನಾಗೈತಿ? ಕಂಟಿನ್ಯೂ ಆಗಿಲ್ಲ. ಹೌದಿಲ್ಲ? ಅದು ಅಲ್ಲಿಗೆ ಸ್ಟಾಪ್ ಆಗ್ಬೇಕು. ಸ್ಟಾಪ್ ಆಗ್ಬೇಕಂದ್ರೆ ಏನ್ ಬರ್ಬೇಕಲ್ಲಿ? ಅವಿಭಾಜ್ಯ ಸಂಖ್ಯೆನ ಬರ್ಬೇಕು. ಬಂದೈತಿ? 8 3 24 3 ಬಂತು. ಹೌದಾ? ಆ ನಂತರ 8 ಬಂದೈತಿ. ಆ 8 ಅವ್ರು ಹೊಳೆ ಮತ್ತೆ ಹೊಡೆದಾರ. ಇನ್ನೊಂದಿಷ್ಟು ಸುಲಭ ರೂಪಕ್ಕೆ ತಂದಾರ. ಅದ್ರೊಳಗೆ ಅವ್ರು ಕೊಟ್ಟಂತ ಸಂಖ್ಯೆ ಯಾವ್ದಿಲ್ಲಿ? 2 ಕೊಟ್ರ. ನಮ್ಗೆ ಇನ್ನೊಂದು ಬೇಕಾಗಿದ್ದೇನು? ಕೊಟ್ಟಂತ ಸಂಖ್ಯೆ ಒಳಗ ಇನ್ನೊಂದು ಸಂಖ್ಯೆ ಬರಬೇಕು. ಅಂದ್ರೆ 2 ಯಾವ ಸಂಖ್ಯೆಯಿಂದ ಗುಣಿಸಿದಾಗ 8 ಬರ್ತೈತಿ? 2 4 8 ಹೌದಿಲ್ಲ? ಅಂದ್ರೆ 4 ಗುಣಿಸಿದಾಗ ನಮ್ಗೆ ಏನ್ ಸಿಗ್ತೈತಿ? 8 ಸಿಗ್ತೈತಿ. 2 4 8 2 ಇನ್ನೊಂದು ಸುಲಭ ರೂಪಕ್ಕೆ ತಂದಾಗ 2 ಇಂಟು 2 ಮಾಡಿದಾಗ 4 ಬಂತು. ಹೌದಿಲ್ಲ? ಇದೇನು ಅಪವರ್ತನ ವೃಕ್ಷದ ರೂಪದೊಳಗೆ ಬಂತು. ಅಂದ್ರ ಒಂದ್ ಮರ ಇರ್ತೈತಿ. ಆ ಮರದ ಬೇರುಗಳು ಭೂಮಿ ಒಳಗೆ ಯಾವ್ಯಾವ ದಿಕ್ಕಿನೊಳಗೆ ಹಿಂಗ್ ಬೇರೆ ಬೇರೆ ಅಂದ್ರೆ ಅಗಾಲವಾಗಿ ಏನು ಹರಡಿರ್ತಾವ. ಹೌದಿಲ್ಲ? ಅಂದಾಗ ಮಾತ್ರ ಆ ಮರ ಏನಾಗಿರ್ತೈತಿ? ಗಟ್ಟಿಯಾಗಿ ನಿಂತಿರ್ತೈತಿ. ಹೌದಿಲ್ಲ? ಅದೇ ತರ ಒಂದು ಸಂಖ್ಯೆಯ ಅಪವರ್ತನಗಳು ಯಾವ ರೀತಿ ಅದಾವ ಇಲ್ಲಿ? ಬೇರಿನ ರೂಪದೊಳಗಿದ್ದಾಗ ಇರೋ ಸಲುವಾಗಿ ನಾವೇನ್ ಮಾಡಾಕತ್ತೀವಿ? ಅಪವರ್ತನ ವೃಕ್ಷದ ರೀತಿಯಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಕತ್ತೇವೆ. ಹೌದಿಲ್ಲ? ಹಾಗಾದ್ರೆ 24ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇಲ್ಲಿ ಒಂದ್ಸಲ ನೋಡ್ರಿ. 24ರದು ಫಸ್ಟ್ 3 ಇಂಟು 2 ಹೊಳೆ ಇಂಟು 2 ಇಂಟು 2 ಹೌದಾ? ಈ ಎಲ್ಲ ಸಂಖ್ಯೆಗಳು ಏನದು? 24ರ ಅವಿಭಾಜ್ಯ ಅಪವರ್ತನಗಳಾದವು. ಹೌದಿಲ್ಲ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ಯಾವ್ದು ಐತಿ? 36 ಐತಿ. ಹೌದಾ? ಈ 36ನ ಒಳಗ ಒಂದ್ ಸಂಖ್ಯೆಯನ್ನು ಕೊಟ್ರ ಅವ್ರು. ಯಾವುದು? 18 ಕೊಟ್ರ. ಫಸ್ಟ್ ಸ್ಟೆಪ್ ಒಳಗ 18 ಕೊಟ್ರ. ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಆ ಸಂಖ್ಯೆ 36 ಬರ್ತೈತಿ? 18 36 ಹೌದಿಲ್ಲ? 2ರಿಂದ ಗುಣಿಸಿದಾಗ 36 ಬಂತು. ಹೌದಿಲ್ಲ? 18ನ್ನ ಯಾವ ರೀತಿ ಮತ್ತೆ 2 ರೀತಿ ಹೊಡಿಬಹುದು ನಾವು? 2 9
2 ಮಗ್ಲಿಂದ ಹೋಗುತ್ತಾ 2 9 18 ಅಂದ್ರ ಈ ಸೈಡ್ ನೋಡ್ರಿ, ಈ ಸೈಡ್ ಬರುವಂತ ಸಂಖ್ಯೆ ಯಾವ್ದಾಗಿರ್ಬೇಕು, ಅವಿಭಾಜ್ಯ ಸಂಖ್ಯೆನ ಆಗಿರ್ಬೇಕು. ಹೌದಿಲ್ಲ? 9 2 ಹೊಡ್ಯಾಕ್ ಬರಲ್ಲ, ನಾವು ಹಿಂಗ್ ಉಲ್ಟಾ ಹಾಕಕ್ ಬರಲ್ಲ. ಯಾಕಂದ್ರ ಅದ್ರ ನಮ್ಗ ಕೊಟ್ಟಂತ ಸ್ಟ್ರಕ್ಚರ್ ಒಳಗ ಅಥವಾ ಕೊಟ್ಟಂತ ಚಿತ್ರದೊಳಗ ಯಾವ ರೀತಿ ಐತಿ, ನಮ್ಗ ನಮ್ಗ ಬಲ್ಕಿನ್ ಸೈಡ್ ಏನಾಗೈತಿ, ರೇಖೆ ಅಥವಾ ಚಿತ್ರ ಮೂವ್ ಆಗೈತಿ ಅಥವಾ ದೊಡ್ಡದಾಗ್ತಾ ಹೋಗೈತಿ. ಬಟ್ ಎಡ್ಕಿನ್ ಸೈಡ್ ಏನಾಗೈತಿ, ಅಲ್ಲಿಗೆ ನಿಂತೈತಿ ಅಂದ್ರೆ ಆ ಸಂಖ್ಯೆ ಏನಾಗಿರ್ಬೇಕು, ಅವಿಭಾಜ್ಯ ಸಂಖ್ಯೆನ ಆಗಿರ್ಬೇಕು. ಹೌದಿಲ್ಲ? ಅಂದಾಗ ಆ ಸಂಖ್ಯೆ ಏನಾಗೈತಿ ಇಲ್ಲಿ 2 ಅಂತ ತಗೊಂಡ್, ಎಷ್ಟ್ರಲ್ಲಿ 2 9 18. ಹೌದಾ? 9 ಬಂತಪ್ಪ, 9ನ್ನ ಇನ್ನೊಂದ್ 2 ಸಲ ಹೊಡಿಬಹುದು. 3 3 9 ಇವು ಏನ್ ಬಂದು ಅವಿಭಾಜ್ಯ ಸಂಖ್ಯೆಗಳು ಬಂದು. ಹೌದಿಲ್ಲ? ಹಂಗಾದ್ರ 30ರ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು ಇಲ್ಲಿ? ಫಸ್ಟ್ 2 ಇಂಟು 2 ಇಂಟು 3 ಇಂಟು 3. ಹೌದಾ? 2 ಇಂಟು 2 ಇಂಟು 3 ಇಂಟು 3 ಇವೆಲ್ಲ ಸಂಖ್ಯೆಗಳು ಏನಾಗ್ಯಾವ? 36ರ ಅವಿಭಾಜ್ಯ ಅಪವರ್ತನಗಳಾಗ್ಯಾವ. ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋದಾದ್ರ 40 ಐತಪ್ಪ. ಹೌದಾ? ಈ 40ರೊಳಗ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಕೊಟ್ರ ಅವ್ರು. ಎಷ್ಟು? 5 ಕೊಟ್ರ. 5 ಕೊಟ್ರ ಅಂದ್ರೆ ಅದನ್ನ ಎಷ್ಟರಿಂದ ಗುಣಿಸಿದಾಗ 40 ಬರ್ತೈತಿ ಅಂತ ಹೇಳ್ಕೆ ನೋಡ್ರಿ. 5 8 40. ಹೌದಾ? 8 ಬರ್ದ. ಹೌದಾ? 8ನ್ನ ಇನ್ನೊಂದ್ಸಲ ಹೊಡಿನಂತೆ. 2 4 8. ಹೌದಾ? 4ನ್ನ 2 ಇಂಟು 2 ಮಾಡಿದಾಗ 4 ಬರ್ತೈತಿ. ಹೌದಾ? ಅಂದಾಗ 40ರ ಅವಿಭಾಜ್ಯ ಅಪವರ್ತನಗಳು ಯಾವುದು ಇಲ್ಲಿ? 5 ಇಂಟು 2 ಇಂಟು 2 ಇಂಟು 2. ಈ ಎಲ್ಲ ಸಂಖ್ಯೆಗಳು ಏನಾಗ್ಯಾವ ನಮಗಿಲ್ಲಿ? 40ರ ಅವಿಭಾಜ್ಯ ಅಪವರ್ತನಗಳಾಗ್ಯಾವ. ಹೌದಾ? ಈ ಎಲ್ಲವುಗಳನ್ನ ಗಮನಿಸ್ತ ನೋಡ್ರಿ. 4 ಎಕ್ಸಾಂಪಲ್ನು ಒಂದ್ಸಲ ನೋಡ್ರಿ. ಕೊಟ್ಟಂತ ಸಂಖ್ಯೆಗಿಂತ ಬರುವಂತ ಅವಿಭಾಜ್ಯ ಅಥವಾ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳಾರ ಆಗಿರ್ಲಿಕ್ಕ, ಅಪವರ್ತನಗಳಾರ ಆಗಿರ್ಲಿಕ್ಕ, ಅವು ಎಲ್ಲವೂ ಏನಾಗ್ಯಾವು? ಕೊಟ್ಟಂತ ಸಂಖ್ಯೆಗಿಂತ ಚಿಕ್ಕದಾಗ್ಯಾವ. ಹೌದಿಲ್ಲ? ಬರುವಂತ ಅಪವರ್ತನಗಳು ಏನಾಗ್ಯಾವು? ಚಿಕ್ಕದಾಗ್ಯಾವ. ಅಂದ್ರ ಕೊಟ್ಟಂತ ಸಂಖ್ಯೆ ಏನಾಗೈತಿ, ಬರುವಂತ ಅಪವರ್ತನಗಳಿಗಿಂತ ದೊಡ್ಡದಾಗೈತಿ. ಹೌದಿಲ್ಲ? ಈ ಕಂಡೀಷನ್ ನಿಮ್ಗ ಸರಿಯಾಗಿ ಅರ್ಥ ಮಾಡ್ಕೊಡಿ. ಅದೇ ರೀತಿ ನಾವು ಅಪವರ್ತನಗಳು ಅಂದ್ರೆ ಏನಂತ ಹೇಳಿ ನೋಡಿದೇವೆ. ಇನ್ನೇನ್ ನೋಡೋಣ ಅಂದ್ರ ಅಪವರ್ತ್ಯಗಳು ಅಂದ್ರೆ ಏನಂತ ಹೇಳಿ ನೋಡೋಣಂತ. ಏನು? ಅಪವರ್ತ್ಯಗಳು ಅಂದ್ರೆ ಏನಂತ ಹೇಳಿ ನೋಡೋಣಂತ. ಅಂದ್ರ ಇವುಗಳಲ್ಲಿ ಏನ್ ಮಾಡಾಕತ್ತಿದ್ದೆ ನಾವು, ಯಾವ್ದೋ ಒಂದು ಸಂಖ್ಯೆಯನ್ನ, ಕೊಟ್ಟಂತ ಸಂಖ್ಯೆಯನ್ನ ಅದನ್ನ ಭಾಗಿಸಾಕತ್ತಿದ್ದೆ ನಾವು. ಯಾವ್ಯಾವ ಸಂಖ್ಯೆಯಿಂದ ಭಾಗಿಸ್ತದಂತ ಹೇಳಿ ನೋಡಾಕತ್ತಿದ್ದೇವೆ. ಹೌದಿಲ್ಲ? ಅದೇ ರೀತಿ ಯಾವ್ದೋ ಒಂದು ಕೊಟ್ಟಂತ ಸಂಖ್ಯೆ ಬೆಕ್ಕದ ಸಂಖ್ಯೆ ಅಥವಾ ಯಾವ್ದೋ ಒಂದು ಸ್ವಾಭಾವಿಕ ಸಂಖ್ಯೆಯಿಂದ, ಪೂರ್ಣ ಸಂಖ್ಯೆಯಿಂದಲ್ಲ ಉಳ್ಕಿದೆಲ್ಲ ನಾವೇನ್ ಮಾಡಾಕತ್ತೀವಿ, ಸ್ವಾಭಾವಿಕ ಅಂದ್ರೆ ಏನು, ಯಾವ್ದೋ ಒಂದು ಸಂಖ್ಯೆಯನ್ನು ತಗೊಂಡೇವಿ. ಆ ಸಂಖ್ಯೆ ಅಂದ್ರ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ತಗೋತ ನಾನಿಲ್ಲಿ 6 ಅಂತಕ್ಕೆ ಒಂದು ಸಂಖ್ಯೆಯನ್ನು ತಗೋಕತ್ತೆ ನಾನು. ಎಷ್ಟು? 6 ಅಂತಕ್ಕೆ ಒಂದು ಸಂಖ್ಯೆಯನ್ನು ತಗೊಂಡೇನಿ. ಅದನ್ನ 1ರಿಂದ ಗುಣಿಸಕತ್ತಿ. 1ರಿಂದ ಗುಣಿಸೋಣಂತೆ. ಏನ್ ಬಂತು? 6 ಬಂತು. ಹೌದಾ? 6ನ್ನ 2ರಿಂದ ಗುಣಿಸೋಣ, 12 ಬರ್ತದೆ. 6ನ್ನ 3ಲಿಂದ ಗುಣಿಸೋಣ, 18 ಬಂತು. 4ರಿಂದ ಗುಣಿಸಿದಾಗ 24 ಬಂತು. ಇದೇ ತರ ಗುಣಿಸ್ತಾ ಹೋದಾಗ ಬೇರೆ 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 ಸಂಖ್ಯೆಗಳ ಬರ್ತಾವ. ಹೌದಿಲ್ಲ? ಇಲ್ಲಿ ಒಂದ್ ಸೂರ್ ಗಮನಿಸ್ರಿ ನೀವು. ಕೊಟ್ಟಂತೆ ಯಾವುದೋ ಒಂದು ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಾಕತ್ತೆ. ಇದು ಯಾವ್ದು? 6 ಅನ್ನೋದು ಒಂದು ಸಂಖ್ಯೆ ಐತಿ. ಈ ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಾಕತ್ತೆ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವುವು? 1 2 3 4 5 6 ಇದೇ ತರ ಬರುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹೌದಿಲ್ಲ? ಯಾವ್ದು ಕೊಟ್ಟಂತ ಒಂದು ಸಂಖ್ಯೆಯನ್ನ, ಏನೋ ಕೊಟ್ಟಂತ, ಇಲ್ಲಿ ಯಾವ್ದು 6 ಐತಿ, ಕೊಟ್ಟಂತ ಈ ಸಂಖ್ಯೆಯನ್ನ ಯಾವುದೋ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆಯನ್ನ ನಾವು ಏನಂತ ಕರಿತೀವಿ? ಬರುವಂತ ಸಂಖ್ಯೆಯನ್ನ ಏನಂತ ಕರಿತೀವಿ ನಾವು? ಅಪವರ್ತ್ಯ ಅಂತ ಹೇಳಿ, ಅಪವರ್ತ್ಯಗಳು ಅಂತ ಹೇಳಿ ಕರಿತೀವಿ. ಹೌದಾ? ಹಾಗಾದ್ರ ಅಪವರ್ತ್ಯಗಳು ಅಂದ್ರೆ ಏನಂತ ಹೇಳಿ ನೋಡೋಣಂತ. ಏನಪ್ಪಾ ಅಪವರ್ತ್ಯಗಳು? ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ? ಗುಣಕಗಳು ಅಂತ ಹೇಳಿ ಕರಿತೀವಿ. ಏನು? ಗುಣಕಗಳು ಅಂತ ಹೇಳಿ ಕರಿತೀವಿ. ಗುಣಕಗಳು ಅಂತನೂ ಯಾಕಂತ ಕರಿತೀವಿ ಅಂತ ಕೇಳ್ಬೋದು. ನಿಮ್ ಅಪವರ್ತ್ಯಗಳು ಅಂತ ಹೇಳಿಕೆ ಗುಣಕಗಳು ಅಂತ ಯಾಕಂತ ಕರಿತೀವಿ ಅಂತ ಹೇಳ್ತೀನಿ ಅಂತ. ಏನಪ್ಪಾ ಮೊದಲನೇದಾಗಿ ಅಪವರ್ತ್ಯಗಳು ಅಂತಂದ್ರ ಒಂದು ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆಗಳಿಂದ, ಏನು, ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯನ್ನ, ಏನೋ ಕೊಟ್ಟಂತ ಒಂದು ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸುತ್ತಾ ಹೋದಂತೆ, ಏನು, ಗುಣಿಸುತ್ತಾ ಹೋದಂತೆ ಬರುವಂತ
ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಳಿ ಕರಿತೀವಿ. ಏನು? ಯಾವ್ದೋ ಒಂದು ಸಂಖ್ಯೆಯನ್ನು ತಗೊಂಡಿರ್ತೀವಿ, ಆ ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸ್ತಾ ಹೋದಂಗ ಬರುವಂತ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಳಿ ಕರಿತೀವಿ. ನಿಮ್ಗೆ ಆಗಲೇ ಒಂದು ಎಕ್ಸಾಂಪಲ್ ತಗೊಂಡು, 6ನ್ನ 1ರಿಂದ ಗುಣಿಸಿದಾಗ 6 ಬಂತು, 6ನ್ನ 2ರಿಂದ ಗುಣಿಸಿದಾಗ 12, 3ರಿಂದ ಗುಣಿಸಿದಾಗ 18, 4ರಿಂದ 24, ಇದೇ ತರ ಸುವಾನ ಹೋಗುತ್ತಲ್ವಾ? ಹಿಂಗೆ ಹೋಗುತ್ತಿಲ್ಲ, ಬೇರೆ ಬೇರೆ ಬರುವಂತ ಸಂಖ್ಯೆಗಳು ಅಂದ್ರೆ ಏನು? ಕೊಟ್ಟಂತ ಯಾವುದೋ ಒಂದು ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸುತ್ತಾ ಹೋದಂತೆ ಬರುವಂತ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಬರುವಂತ ಎಲ್ಲ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ನಿಮ್ಗ ಗುಣಕಗಳನ್ನು ಅಂತ ಯಾಕಂತ ಕರಿತೀವಿ ಅಂದ್ರ, ಕೊಟ್ಟಂತ ಸಂಖ್ಯೆಯನ್ನ ಬೇರೆ ಒಂದು ಸಂಖ್ಯೆಯಿಂದ ಗುಣಿಸ್ತಾ ಹೋಗ್ತೀವಿಲ್ಲ ನಾವು. ಹೌದಿಲ್ಲ? ಬೇರೆ ಸಂಖ್ಯೆಗಳನ್ನ ಗುಣಿಸುವುದರಿಂದ ನಾವ್ ಇದನ್ನ ಏನಂತ ಕರಿತೀವಿ? ಇನ್ನೊಂದ್ ಹೆಸರ ಗುಣಕಗಳು ಅಂತ ಹೇಗೆ ಕೂಡ ಕರಿತೇವೆ. ಇದಕ್ಕ ಒಂದು ಎಕ್ಸಾಂಪಲ್ ನ ನೋಡೋಣ. ಏನಪ್ಪಾ ಅಂತಂದ್ರ, ಇಲ್ಲಿ 12 ಐತಿ. 12 ಐತಿ, ಹೌದಾ? 12ರ ಅಪವರ್ತ್ಯಗಳು ಯಾವ್ದಂತ ಹೇಳಕತ್ತಿ ನಾನಿಲ್ಲಿ. 12, 12, 24, 36, 48 ಇದೇ ತರ ಗುಣಿಸ್ಕೋತ ಹೋದಂಗ ಬರ್ತಾವಂತ ಹೇಳಿ ಹೇಳಕತ್ತೇವೆ. ಹೌದಾ? ಹಾಗಾದ್ರ 12ನ್ನ ಮೊದಲೇದಾಗಿ 12ನ್ನ 1ರಿಂದ ಗುಣಿಸಕತೈತಿ. ನಾ ಏನ್ ಕಂಡೀಷನ್ ಒಳಗ ನಮ್ಗ ಅಪವರ್ತ್ಯಗಳು ಅಂದ್ರೆ ಏನೈತಿ? ಕೊಟ್ಟಂತ ಸಂಖ್ಯೆನ ಯಾವ್ದ್ರಿಂದ ಗುಣಿಸ್ಬೇಕು? ಸ್ವಾಭಾವಿಕ ಸಂಖ್ಯೆಗಳಿಂದನೇ ಗುಣಿಸ್ಬೇಕು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ? 1. ಹೌದು, 1ರಿಂದ ಆರಂಭ ಆಗುತ್ತೆ. 1, 2, 3, 4, 5, 6 ಇದೇ ತರ ಬರುವಂತ ಅನಂತದವರೆಗೆ ಬರುವಂತ ಎಲ್ಲ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಅಂತ ಸಂಖ್ಯೆಗಳನ್ನ ಗುಣಿಸ್ಕೋತ ಹೋದಾಗ ನಮ್ಗೆ ಏನ್ ಸಿಗ್ತಾವ? ಅಪವರ್ತ್ಯಗಳು ಸಿಗ್ತಾವ. ಇಲ್ಲೇನ್ ಹೇಳ್ಯಾರ ನಮ್ಗ? 12ರ ಅಪವರ್ತ್ಯಗಳು 12, 24, 36, 48 ಇದೇ ತರ ಸುವಾನ ಹೋಗುತ್ತಿಲ್ಲ. ಅಲ್ಲಿ ಅಪವರ್ತನಗಳು ಅಂದಾಗ ಏನಾಗಿರ್ತದೋ? ನಿರ್ದಿಷ್ಟ ಸಂಖ್ಯೆಗಳು ಸಿಗ್ತಿದ್ದು ನಮಗ. ಹೌದು, 4ರ ಅಪವರ್ತನಗಳಂದಾಗ ಯಾವ್ಯಾಕಿತ್ತು? 1, 2 ಮತ್ತು 4 ಸಿಕ್ಕಿತ್ತು. ಇವೇನು ನಿರ್ದಿಷ್ಟವಾಗಿ 3ಕ್ಕಿಂತ ಜಾಸ್ತಿ ಇಲ್ಲ 4ರ ಅಪವರ್ತನಗಳು. ಹೌದಿಲ್ಲ? ಅದೇ ಅಪವರ್ತ್ಯಗಳಂತ ಹೋದ್ರ ನಿರ್ದಿಷ್ಟವಾಗಿರಲ್ಲ, ಇವಕ್ ಲಿಮಿಟ್ ಇರಲ್ಲ. ಏನು ಲಿಮಿಟ್ ಇರಲ್ಲ? ಇವಕ್ಕೆ ಏನಿರ್ತಾವ? ಅನ್ಲಿಮಿಟೆಡ್ ಅಥವಾ ಅಪರಿಮಿತವಾದ ಸಂಖ್ಯೆಗಳಾಗಿರ್ತಾವ. ಅವು ಯಾವಾಗಿರ್ತಾವ? ಅಪವರ್ತನಗಳು. ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಅಪರಿಮಿತವಾದ ಸಂಖ್ಯೆಗಳು ಯಾವಾಗಿರ್ತಾವ? ಅಪವರ್ತನಗಳು ಆಗಿರ್ತಾವ. ಹಾಗಾದ್ರ 12ನ್ನ ಅಪವರ್ತ್ಯಗಳು ಯಾವ ಅಂತ ಹೇಳಕತ್ತೇವಿ ನಾವು? 12, 24 ಮತ್ತು 36, 48 ಅಂತ ಹಿಂಗ್ ಹೇಳಕತ್ತೇವೆ. ಅದೇ ತರ ಸುವಾನ್ ಎಷ್ಟೋ ಸಂಖ್ಯೆಗಳಂತ ಹಾಕಕತ್ತೇವಿ. ಹಾಗಾದ್ರ ಮೊದಲೇದಾಗಿ 12ರ 1ರ್ಲಿಂದ ಗುಣ್ಸಾಕತ್ತೀನಿ. ಏನ್ ಬಂತು? 12. 1 ಅನ್ನೋದು ಏನಾಯ್ತು ನಮಗಿಲ್ಲಿ? ಸ್ವಾಭಾವಿಕ ಸಂಖ್ಯೆ. 1 ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದಾಗ 12 ಬಂತು. ಅಂದ್ರ 12ರ ಅಪವರ್ತ್ಯ 12 ಆಯ್ತು. ಹೌದಾ? ಒಂದನೇ ಕಂಡೀಷನ್. ಅದೇ ತರ 2ನೇದನ್ನ 2ರಿಂದ ಗುಣಿಸೋದು. 2 ಕೂಡ ಸ್ವಾಭಾವಿಕ ಸಂಖ್ಯೆನ. ಹೌದು? 2ರಿಂದ ಗುಣಿಸಿದಾಗ ಏನ್ ಬಂತು? 24 ಬಂತು. ಅದೇ ತರ 12ನ್ನ 3ರಿಂದ ಗುಣಿಸೋಣಪ್ಪ. ಏನ್ ಸಿಗ್ತದ ನಮಗ? 36 ಸಿಗ್ತೈತಿ. ಅದೇ ರೀತಿ 12ನ್ನ 4ರಿಂದ ಗುಣಿಸಿದಾಗ ಏನ್ ಸಿಗ್ತೈತಿ? 48 ಸಿಕ್ತು. ಹೌದಿಲ್ಲ? ಈ ತರ ಕೊಟ್ಟಂತ ಯಾವುದೋ ಒಂದು ಸಂಖ್ಯೆ, ಇಲ್ಲಿ ಯಾವ್ದು ಕೊಟ್ರ ನಮಗ? 12ನ್ನ ಕೊಟ್ರ. ಹೌದಾ? ಕೊಟ್ಟಂತ ಒಂದು ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸ್ತಾ ಹೋದಂಗ ಬರುವಂತ ಎಲ್ಲ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೇವಿ? ಅಪವರ್ತ್ಯಗಳು ಅಂತ ಹೇಗೆ ಕರಿತೇವೆ. ಹಾಗಾದ್ರೆ 12ರ ಅಪವರ್ತ್ಯಗಳು ಯಾವ್ದಾವ? ಇಲ್ಲಿ ಒಂದಿಷ್ಟು 12 ಆಗಿರ್ಬೋದು, 24, 36, 48 ಇದೇ ತರ ಬರುವಂತ ಎಲ್ಲ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೇವಿ? ಕೊಟ್ಟಂತ ಸಂಖ್ಯೆಯ ಅಪವರ್ತ್ಯಗಳು ಅಂತ ಹೇಗೆ ಕರಿತೇವೆ. ಆಗಳೇನು 4 ನೋಡಿದ್ದೀವಿ, 6 ನೋಡಿದ್ದೀವಿ. ಹೌದಿಲ್ಲ? ಅದೇ ತರ 4 ಒಂದ್ಸಲ ನೋಡಿದ್ವಿ. 4 ಒಂದ್ಲೆ 4 ಬಂತು, 4 2 8, 4 3 12. ಅಂದ್ರೆ ಈಗ ನೋಡ್ರಿ, ಎಲ್ಲ ಬರುವಂತ ಸಂಖ್ಯೆಗಳು ಏನಾಗ್ಯಾವ? ಅಪವರ್ತ್ಯಗಳಾಗ್ಯಾವ. ಯಾವ ಸಂಖ್ಯೆಯ ಅಪವರ್ತ್ಯಗಳಿವು? 4ರ ಅಪವರ್ತ್ಯಗಳು. ಹೌದಾ? ಗೊತ್ತಾಯ್ತು? ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನ ನೋಡೋದಾದ್ರ 10ರ ಅಪವರ್ತ್ಯಗಳು. ಏನು? 10ರ ಅಪವರ್ತ್ಯಗಳು ಯಾವದವು? 10, 20, 30, 40 ಇತರ 50 ಆಗಿರ್ಬೋದು, 60 ಆಗಿರ್ಬೋದು, 70, 80 ಬೇಕಾದಷ್ಟು ಬರ್ರಿ.
ಯಾವ ಒಟ್ಟ ಕೊಟ್ಟಂತ ಒಂದು ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಯನ್ನು ಗುಣಿಸ್ತಾ ಹೋಗ್ಬೇಕು ನೀವು. ಆ ಹೋದಾಗ ಬರುವಂತ ಎಲ್ಲ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ 15ರ ಅಪವರ್ತ್ಯಗಳು. ಏನು 15ರ ಅಪವರ್ತ್ಯಗಳು? 15ರ ಅಪವರ್ತ್ಯಗಳು ಯಾವುದು ಇಲ್ಲಿ? 15, 30, 45, 60 ಇದೇ ತರ ಹಲವಾರು ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, 15ರ ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಹೌದಾ? ಈ 15 ಅಪವರ್ತ್ಯಗಳನ್ನ ನಾವ್ ಏನ್ ಮಾಡಿದೇವೆ, ಇನ್ನೊಂದು ಗುಣಕಗಳು ಅಂತ ಹೇಗೆ ಕೂಡ ಕರೆದೇವೆ. ಹೌದಿಲ್ಲ? ಆ ಗುಣಕಗಳಿಗೆ ಎಕ್ಸಾಂಪಲ್ ನ ಕೊಡಾಕತ್ತೀನಿ. 120ರ ಗುಣಕಗಳು. ಏನು 120ರ ಗುಣಕಗಳು ಯಾವ ಇಲ್ಲಿ? ಒಂದನ್ನ 120ರಿಂದ ಗುಣಿಸೋದ್ರಿಂದ ಏನಾಗುತ್ತೆ? 120 ಬಂತು. ಹೌದಿಲ್ಲ? ಅಂದ್ರೆ 120ರ ಗುಣಕ ಯಾವ್ದು ಇಲ್ಲಿ? 1. ಹೌದು. ಅದೇ ರೀತಿ ಗುಣಕಗಳು ಅದೇ ರೀತಿ 1 ಮತ್ತು 120 ಐತಿ. ಅದೇ ರೀತಿ ಎರಡನೇದ್ ನೋಡ್ರಿ, 120ನ 2 × 60 ಈ ಗುಣಿಸ 62 120. ಹೌದಿಲ್ಲ? ಇವು ಕೂಡ ಏನಾಗ್ಯಾವು? ಅಪವರ್ತ್ಯಗಳ ಅಂದ್ರೆ ಗುಣಕಗಳಾಗ್ಯಾವ. ಅದೇ ರೀತಿ 120 43 120 ಇದು ಕೂಡ 120ರ ಗುಣಕಗಳಾಗ್ಯಾವ. 34 ಅಥವಾ 4 30 ಹೌದಾ? ಅದೇ ರೀತಿ 5 6 8 10 ಇಂಥ ಎಲ್ಲ ಸಂಖ್ಯೆಗಳ ಏನಂತ ಕರಿತೇವೆ? ಗುಣಕಗಳ ಕೂಡ ಅಂತ ಹೇಗೆ ಕರಿತೇವೆ. ಅಂದ್ರ ಇದುವರೆಗೆ ಏನ್ ಮಾಡಿದೆ ನಾವು? ಅಪವರ್ತ್ಯಗಳಂದ್ರೆ ಏನು ಮತ್ತು ಅವಿಭಾಜ್ಯ ಅಪವರ್ತಗಳಂದ್ರೆ ಏನು ಮತ್ತ ಆ ಅಪವರ್ತ್ಯಗಳು ಅಂತಂದ್ರೆ ಏನು ಅಂತ ಹೇಗೆ ಗೊತ್ತಾಯ್ತು ನಮ್ಗೆ. ಹೌದಿಲ್ಲ? ಅಪವರ್ತನಗಳಂದ್ರೆ ಏನು? ಯಾವುದೋ ಒಂದು ಸಂಖ್ಯೆಯನ್ನ ಕೊಟ್ಟಂತ ಸಂಖ್ಯೆಯನ್ನ ಬೇರೆ ಸಂಖ್ಯೆಗಳು ಅಥವಾ ಅದೇ ಸಂಖ್ಯೆಯಿಂದ ನಿಶೇಷವಾಗಿ ಭಾಗ ಹೊಕ್ಕಿತ್ತಂದ್ರ ಅಂತಹ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೇವಿ? ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಮತ್ತ ಇನ್ನೊಂದು ಅವಿಭಾಜ್ಯ ಅಪವರ್ತನಗಳಂದ್ರೆ ಏನು? ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಯಾವ ರೀತಿ ಬಂದಿರ್ಬೇಕು ನಮಗ? ಅವಿಭಾಜ್ಯ ಸಂಖ್ಯೆಗಳಾಗಿದ್ರ ಅಂತ ಸಂಖ್ಯೆಗಳನ್ನು ಕೂಡ ಏನಂತ ಕರಿತೇವೆ ನಾವು? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಅದೇ ರೀತಿ ಅಪವರ್ತ್ಯಗಳಂದ್ರೆ ಏನಪ್ಪಾ? ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ನಮಗೆ ಏನ್ ಸಿಕ್ತಿದ್ದು ಎದಕ್ಕೆ ಫೌಂಡೇಶನ್ ಅಂತ ಹೇಳಿದ್ ನಾವು? ಇದು ಎದರ ಮೂಲ ಅಂಶಗಳಂತ ಹೇಳಿದ್ನ? ಲಸ ಮತ್ತು ಮಸವನ್ನ ಕಲಿಬೇಕಾಗಿತ್ತಂದ್ರ ನಮ್ಮ ಮೂಲಭೂತ ಅಂಶಗಳು ಬೇಕಾಗಿತ್ತು ಅಂತ ಹೇಳಿದ್ ನಾನು. ಹೌದಿಲ್ಲ? ಅವೆಲ್ಲ ಅಂಶಗಳಿದು. ಲಸ ಮತ್ತು ಮಸವನ್ನ ಕಂಡುಹಿಡಬೇಕಾಗಿದ್ರ ಒಂದಿಷ್ಟು ಅಂಶಗಳಾಗ್ಯಾವ. ಅದೇ ರೀತಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳನ್ನ ಒಂದಿಷ್ಟು ಮುಖ್ಯವಾದ ಅಂಶಗಳನ್ನ ನೀವು ಗಮನಿಸಬೇಕಾಗಿತ್ತ. ನಿರ್ದಿಷ್ಟವಾಗಿ ನೀವು ನೆನಪಿಟ್ಕೋಬೇಕಾಗತ್ತ. ಆ ಅಂಶಗಳು ಯಾವ ಅಂತಕ್ಕೆ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಯಾವಪ್ಪ ಅಂತಂದ್ರ ಮೊದಲೇದ ಅಂಶ ಯಾವ್ದಂದ್ರ, ಯಾವುದೇ ಒಂದು ಸಂಖ್ಯೆಯು ಪರಿಮಿತ ಅಪವರ್ತನಗಳು ಹೊಂದಿರುತ್ತದೆ. ಏನು? ಯಾವುದೇ ಒಂದು ಸಂಖ್ಯೆ ಪರಿಮಿತ ಅಪವರ್ತನಗಳನ್ನ ಹೊಂದಿರುತ್ತದೆ. ಪರಿಮಿತ ಅಂತ ಅಂದ್ರೆ ಏನು? ಲಿಮಿಟೆಡ್, ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣ, ಒಂದಿಷ್ಟು ಪ್ರಮಾಣದ ಸಂಖ್ಯೆಗಳಂತ ಹೇಗೆ ಕರಿತೀವಿ. ನಾನು 4ರ ಅಪವರ್ತನಗಳು ಯಾವ ಅಂತ ಹೇಳಿದೆ? 1 2 4 ನಿರ್ದಿಷ್ಟವಾಗಿದಾವು, ಲಿಮಿಟೆಡ್ ಅದಾವು. ಇದಕ್ಕಿಂತ ಬೇರೆ ಯಾವ ಸಂಖ್ಯೆ ಅದಾವ ನೋಡ್ರಿ 4ರ ಅಪವರ್ತನಗಳು? ಇಲ್ಲ. ಹೌದಿಲ್ಲ? ಅಂದ್ರೆ ನಿರ್ದಿಷ್ಟವಾಗಿ ಲಿಮಿಟೆಡ್ ಆಗಿರುವಂತ ಸಂಖ್ಯೆಗಳಿರ್ತಾವ. ಅಪವರ್ತನಗಳ ಏನು? ಒಂದು ಸಂಖ್ಯೆ ಪರಿಮಿತ ಅಪವರ್ತನಗಳನ್ನ ಹೊಂದಿರ್ತೈತಿ. ಅಂದ್ರೆ ಏನು? ನಿರ್ದಿಷ್ಟವಾದ ಅಪವರ್ತನಗಳನ್ನ ಒಂದು ಸಂಖ್ಯೆ ಹೊಂದಿರ್ತೈತಿ. ಇದು 1ನೇ ಕಂಡೀಷನ್. ಇದು ನೆನ್ಪಿಟ್ಕೋಬೇಕಾಗಿ ನೀವು. ಅದೇ ರೀತಿ 2ನೇ ಕಂಡೀಷನ್ ಏನಪ್ಪಾ ಅಂದ್ರ, ಯಾವುದೇ ಒಂದು ಸಂಖ್ಯೆಯು ಅಪರಿಮಿತ ಅಪವರ್ತನಗಳನ್ನ ಹೊಂದಿರುತ್ತದೆ. ಅಪರಿಮಿತ ಅಪವರ್ತನಗಳನ್ನ ಹೊಂದಿರುತ್ತದೆ. ನಿಮ್ಗೆ ಅಗಳನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದ್ನೆ. ಹೌದಿಲ್ಲ? ಅಪವರ್ತನಗಳಂದ್ರೆ ಏನು? ನಿರ್ದಿಷ್ಟವಾದ ಸಂಖ್ಯೆಗಳನ್ನ ಹೊಂದಿರ್ತೈತಿ. ಅಪವರ್ತ್ಯಗಳಂದ್ರೆ ಏನಾಗಿರ್ತೈತಿ? ಅದಕ್ಕ ಲಿಮಿಟೆಡ್ ಇರಲ್ಲ. ಸ್ವಾಭಾವಿಕ ಸಂಖ್ಯೆಗಳನ್ನು ಎಲ್ಲಿವರೆಗೂ ಗುಣಿಸ್ತಾ ಹೊಕ್ಕಿರಲ್ಲ, ಅಲ್ಲಿವರೆಗೂ ಅಪವರ್ತ್ಯಗಳು ಸಿಗ್ತಾ ಹೋಗ್ತಾವ ನಿಮ್ಗೆ. ಹೌದಿಲ್ಲ? ಅನ್ಲಿಮಿಟೆಡ್ ನಾವು ಡಾಟೆಡ್ ಲೈನ್ ಹಾಕೋತ ಹೋಗಿದ್ದೇವಲ್ಲ, ಅಂದ್ರೆ ಅನಂತದವರೆಗೂ ಅಂತ ಹೇಗೆ ಬರ್ದಿದ್ದೇವೆ. ಹೌದಿಲ್ಲ? ಅಂದ್ರ ಯಾವುದೇ ಒಂದು ಸಂಖ್ಯೆಯ ಅಪರಿಮಿತವಾದ ಅಪವರ್ತನಗಳನ್ನ ಹೊಂದಿರ್ತೈತಿ ಅಂತ ಹೇಗೆ ನಮ್ಗ ತಿಳ್ಕೊಬೇಕಾಗೈತಿ. ಅದೇ ರೀತಿ ನೆಕ್ಸ್ಟ್ ಯಾವ್ದಂತಂದ್ರ ಅಂಶ 1ರ ಅಪವರ್ತನ ಏನಾಗೈತಿ? 1 ಮಾತ್ರ. ಏನು? 1ರ ಅಪವರ್ತನ 1 ಮಾತ್ರ. 1ರ ಅಪವರ್ತನ ಮತ್ತೆ ಬೇರೆ ಯಾವ ಅದಾವನು? ಇಲ್ಲ. ಹೌದಿಲ್ಲ? 1ರ ಅಪವರ್ತನ ಏನಾಗೈತಿ? 1 ಮಾತ್ರ ಆಗಿರ್ತೈತಿ. ಅದೇ ರೀತಿ
ಒಂದರ ಅಪವರ್ತ್ಯಗಳು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಒಂದರ ಅಪವರ್ತ್ಯಗಳು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಈ ಕಂಡೀಷನ್ ನೆನ್ಪಿಟ್ಕೋರಿ ನೀವು. ಒಟ್ಟ ಯಾವುದೇ ಒಂದು ಸಂಖ್ಯೆ ಇರಲಿ, ಆ ಸಂಖ್ಯೆನ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸ್ಬೇಕಾಗೈತಿ ನೀವು. ಹೌದಾ? ಗುಣಿಸ್ದಾಕ ಬರುವಂತ ಎಲ್ಲಾ ಸಂಖ್ಯೆಗಳನ್ನ ಏನಿರ್ತಾರ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಹಾಗಾದ್ರ ಒಂದರ ಅಪವರ್ತ್ಯಗಳು ಏನಾಗ್ಯಾವ ಇಲ್ಲಿ? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಾಗ್ಯಾವ. ಅಂದ್ರ ನೀವು ಒಂದಕ್ಕ ಒಂದರಲ್ಲಿಂದ ಗುಣಿಸ್ರಿ, ಒಂದ್ ಬಂತು. ಒಂದಕ್ಕನ್ನ ಎರಡರಲ್ಲಿಂದ ಗುಣಿಸ್ರಿ, 2. ಹೌದಾ? ಒಂದನ್ನ 3 ಗುಣಿಸ್ರಿ, 3. ಒಂದನ್ನ 4 ಗುಣಿಸ್ರಿ, 4. ಒಂದನ್ನ 5 ಗುಣಿಸ್ರಿ, 5. ಈ ಎಲ್ಲವೂ ಸಂಖ್ಯೆಗಳು ನೋಡ್ರಿ. 1, 2, 3, 4, 5 ಏನ್ ಬಂದು? ಇವು ಸ್ವಾಭಾವಿಕ ಸಂಖ್ಯೆಗಳನ್ನ ಬಂದು ಇಲ್ಲ. ಒಂದರ ಅಪವರ್ತನಗಳು ಎಲ್ಲ ಏನಾಗ್ಯಾವ? ಸ್ವಾಭಾವಿಕ ಸಂಖ್ಯೆಗಳಾಗ್ಯಾವ. ಹೌದಿಲ್ಲ? ಅಂದ್ರ ಒಂದಕ್ಕ ಯಾವುದೇ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಸಂಖ್ಯೆಗಳು ಕೂಡ ಏನಾಗಿರ್ತಾವ? ಸ್ವಾಭಾವಿಕ ಸಂಖ್ಯೆಗಳಾಗಿರ್ತಾವ. ಅವಕ್ಕೇನಂತ ಕರಿತೀವಿ? ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಒಂದರ ಅಪರಿಮಿತವಾದ ಅಪವರ್ತ್ಯಗಳೇನಾಗ್ಯಾವು? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಾಗ್ಯಾವ. ಹೌದಿಲ್ಲ? ನೋಡಿ, ಒಂದಕ್ಕೆ ಬೇಕಾದ ಸಂಖ್ಯೆ ಗುಣಿಸ್ರಿ. ನೆಕ್ಸ್ಟ್ ಒಂದನ್ನ 6 ಗುಣಿಸ್ರಿ, 6 ಬಂತು. ಒಂದನ್ನ 7 ಗುಣಿಸ್ರಿ, 7 ಬಂತು. 8 ಗುಣಿಸ್ರಿ, 8. 9 9, 10 ಗುಣಿಸ್ರಿ, 10. ಹಿಂಗ್ ಬೇಕಾದಷ್ಟು ಸಂಖ್ಯೆಗಳನ್ನು ಗುಣಿಸ್ತಾ ಹೋಗ್ರಿ. ಅವಾಗ ಏನ್ ಸಿಗ್ತೈತಿ ನಿನಗ? ಅದೇ ಸಂಖ್ಯೆ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಸಿಗ್ತಾವ. ಅದರಿಂದ ಏನಾಗುತ್ತ? ಒಂದರ ಅಪವರ್ತ್ಯಗಳು ಏನಾಗಿರ್ತಾವ? ಸ್ವಾಭಾವಿಕ ಸಂಖ್ಯೆಗಳ ಆಗಿರ್ತಾವ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರ, ಸಂಖ್ಯೆಯ ಅಪವರ್ತನಗಳು ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಏನು? ಸಂಖ್ಯೆಯ ಅಪವರ್ತನಗಳು ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಕೊಟ್ಟಂತ ಸಂಖ್ಯೆಗಿಂತ ಅದರ ಬರುವಂತ ಅಪವರ್ತನಗಳು ಏನಾಗಿರ್ತಾವು? ದೊಡ್ಡದಾಗಿರಲ್ಲ ಅಂತ ಹೇಳಿ ಹೇಳಕತ್ತೀನಿ ನಾನು ಇಲ್ಲಿ. 4 ಎಕ್ಸಾಂಪಲ್ ನ ತಗೊಂಡಿದ್ದೇವೆ. 4ರ ಅಪವರ್ತನಗಳು ಯಾವಾಗಿದ್ದು? 1, 2 ಮತ್ತು 4. ಹೌದಾ? ಈ 3 ಸಂಖ್ಯೆಗಳನ್ನ ನೀವು ನೋಡ್ರಿ. 4ಕ್ಕಿಂತ ಯಾವ್ದಾರು ದೊಡ್ಡದೈತೆ ಇದು? ಹೌದಾ? ಇಲ್ಲಿ 4ಕ್ಕೆ ಸಮ ಐತಿ, ಮತ್ 4ಕ್ಕಿಂತ ದೊಡ್ಡದಿಲ್ಲ. ಹೌದಾ? 4ಕ್ಕೆ ಸಮಾನ ಆಗೈತಿ. ಹೌದಾ? ಅಂದ್ರ ಸಂಖ್ಯೆಯ ಅಪವರ್ತನಗಳು ಏನಾಗಿರ್ತಾವ? ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಸಂಖ್ಯೆನೇ ದೊಡ್ಡದಿರ್ತದೆ, ಅದಕ್ಕಿಂತ ಅದ್ರ ಬರುವಂತ ಅಪವರ್ತನಗಳು ಏನಾಗಿರ್ತಾವು? ಚಿಕ್ಕದಾಗಿರ್ತಾವು ಅನ್ನೋದು ನಮ್ಗೆ ಇದೊಂದು ನೆನಪಿಟ್ಕೋಬೇಕಾದಂತ ಪಾಯಿಂಟ್ಸ್ ಐತಿ. ಅದೇ ತರ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರ, ಸಂಖ್ಯೆಯ ಅಪವರ್ತನಗಳು ಸಂಖ್ಯೆಗಿಂತ ಏನಾಗಿರ್ತಾವು? ಚಿಕ್ಕದಾಗಿ ಇರುವುದಿಲ್ಲ. ಏನು? ಸಂಖ್ಯೆಯ ಅಪವರ್ತ್ಯಗಳು ಸಂಖ್ಯೆಗಿಂತ ಚಿಕ್ಕದಾಗಿ ಇರುವುದಿಲ್ಲ. ಅಂದ್ರ ನಾವು ಅಪವರ್ತನಗಳೇನಾಗಿದ್ದು ಸಂಖ್ಯೆಗಿಂತ ಏನಾಗ್ಯಾವ ಇಲ್ಲಿ? ಅಪವರ್ತನಗಳೇನಾಗ್ಯಾವು? ಸಂಖ್ಯೆಗಿಂತ ಚಿಕ್ಕದಾಗಿರ್ತಾವ. ಅಂದ್ರ ಸಂಖ್ಯೆನ ದೊಡ್ಡದಾಗಿರ್ತೈತಿ. ಅದೇ ರೀತಿ ಅಪವರ್ತ್ಯಗಳೊಳಗೆ ಏನಾಗೈತೆ? ಸಂಖ್ಯೆಗಿಂತ ಏನಾಗ್ಯಾವ ಇಲ್ಲಿ? ಚಿಕ್ಕದಾಗಿರುವುದಿಲ್ಲ. ಯಾವ್ದೋ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತೇವಿ, ಆ ಸಂಖ್ಯೆಗಿಂತ ಅದರಿಂದ ಬರುವಂತ ಅಪವರ್ತ್ಯಗಳು ಏನಾಗಿರ್ತಾವ ಇಲ್ಲಿ? ದೊಡ್ಡವಾಗಿರ್ತಾವ. ಇಲ್ಲಿ ಏನ್ ಮಾಡಾಕ್ತೀರಿ ನೀವು? ಗುಣಸಾಕತ್ತೀರಿ. ಗುಣಿಸ್ತೀರಿ ಅಂದ್ರೆ ಏನಾಗುತ್ತೆ? ಡಬಲ್ ಮಾಡ್ತೀರಿ. ಹೌದಿಲ್ಲ? ನೀವು ಡಬಲ್ ಮಾಡ್ತೀರಿ ಅಂತಂದ್ರೆ ಏನಾಗುತ್ತೆ? ಜಾಸ್ತಿ ಹಾಕೋತಾನ ಹೋಗುತ್ತೆ ಇಲ್ಲಿ. ಅಂದ್ರ ಇರೋದಕ್ಕಿಂತ ಜಾಸ್ತಿ ಮಾಡ್ಕೋತ ಹೋಗ್ತೀರಿ. ಅಪವರ್ತನಗಳಂದ್ರೆ ಏನು? ಇರೋಕ್ಕಿಂತ ಕಮ್ಮಿ ಮಾಡ್ತೀರಿ ನೀವು. ಅಂದ್ರೆ ಆಗಿರೋದ್ರಿಂದ ಏನಾಗ್ತಲ್ಲಿ? ಅಪವರ್ತನಗಳು ಚಿಕ್ಕದಾಗಿರ್ತಾವ. ಇಲ್ಲಿ ಏನಾಗಿರ್ತಾವು? ಅಪವರ್ತಗಳು ದೊಡ್ಡದಾಗಿರ್ತಾವ. ಇಷ್ಟೇ ಇದು ಪಾಯಿಂಟ್. ಅಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಬೇಕಾದ್ರೆ ನೀವು ನೋಡ್ರಿ. ನೀವು 2 ತಗೊಂಡಂತ ನಾವು 2 1 ಗುಣಿಸಕತ್ತೀನಪ್ಪ. 2 ಸಿಕ್ತು. ಹೌದಾ? 2 2 ಗುಣಿಸ್ತೀವಿ, 4. 2 3 ಗುಣಿಸ್ತೀವಿ, 6. 2 4 ಗುಣಿಸ್ತೀವಿ, 8. ನೋಡ್ರಿ, 2ಕ್ಕಿಂತ ಅದರಿಂದ ಬರುವಂತ ಅಪವರ್ತಗಳು ಏನಾಗ್ಯಾವ? ದೊಡ್ಡನಾಗ್ಯಾವ. ಹೌದಿಲ್ಲ? ಅದರಿಂದ ಬರುವಂತ ಎಲ್ಲ ಸಂಖ್ಯೆಗಳು ಕೂಡ ಏನಾಗ್ಯಾವ? ದೊಡ್ಡವಾಗ್ಯಾವ. ಅಂದ್ರ ಸಂಖ್ಯೆಯ ಅಪವರ್ತಗಳು ಏನಾಗ್ಯಾವು? ಸಂಖ್ಯೆಗಿಂತ ಏನಾಗಿರ್ತಾವು? ಚಿಕ್ಕದಾಗಿ ಇರುವುದಿಲ್ಲ. ಏನಾಗಿರ್ತಾವ? ದೊಡ್ಡದಾಗ್ಯಾವ. ನೋಡ್ರಿ, 1, 2, 4, 6, 8 ಇವೆಲ್ಲ ಕೂಡ ಏನಾಗ್ಯಾವ? ದೊಡ್ಡವಾಗ್ಯಾವ. ಹೌದಾ? ಅಂದ್ರ ಕೊಟ್ಟಂತ ಸಂಖ್ಯೆಗಿಂತ ಅದರ ಬರುವಂತ ಅಪವರ್ತಗಳು ಏನಾಗಿರ್ತಾವು? ಚಿಕ್ಕದಾಗಿರುವುದಿಲ್ಲ. ಅಥವಾ ಚಿಕ್ಕದಾಗಿರೋದಿಲ್ಲ, ಅವು ಏನಾಗಿರ್ತಾವ? ದೊಡ್ಡದಾಗಿರ್ತಾವ ಅಂತ ಹಂಗ ತಿಳ್ಕೊವಾಗ. ಹೌದಾ? ಅಂದ್ರ ಇದುವರೆಗೆ ಏನ್ ಮಾಡಿದೆ? ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ತಿಳ್ಕೊಂಡೆ. ಹೌದಿಲ್ಲ? ಅದ್ರಾಗ ಬರುವಂತ ಇನ್ನೊಂದು ಯಾವ ಟಾಪಿಕ್ ಮೇನ್? ಅವಿಭಾಜ್ಯ ಅಪವರ್ತನಗಳು ಅಂದ್ರೂ ಅಂತ ಏನಂತ ಹೇಗೆ ಕಲ್ತೇವೆ. ಹಾಗಾದ್ರ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ, ಈ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಮತ್ತು ಆ ಅಪವರ್ತ್ಯಗಳನ್ನು ಬಳಸ್ಕೊಂಡ್ಕೆ ಲಸ ಮತ್ತು ಮಸಾವನ್ನ ಯಾವ ರೀತಿ ನಾವು ಬಿಡಿಸಬಹುದು ಅಂತ ಹೇಗೆ ಈಗ ನೆಕ್ಸ್ಟ್ ನೋಡೋಣ.